ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಬಿಸ್ಕೆಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓವನ್ ಇಲ್ಲದೆ ಕಡಲೆ ಬೀಜ, ಎಳ್ಳು, ಗೋಧಿ ಹಿಟ್ಟು ಇದ್ದರೆ ಸಾಕು, ರುಚಿಯಾದ ಬಿಸ್ಕೆಟನ್ನು ಮನೆಯಲ್ಲಿಯೇ ತಯಾರಿಸ್ಕೊಳ್ಬೋದು. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಬಿಸ್ಕೆಟ್ ರೆಸಿಪಿ. ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ನೋಡಿ. ಸೊ ಮೊದಲನೇದಾಗಿ ಒಂದು ಪ್ಯಾನಿಗೆ 1 ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಸೊ ಕಡಲೆ ಬೀಜನ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಎಷ್ಟು ನೀಟಾಗಿ ಕಡಲೆ ಬೀಜನ ಉರಿತೀವೋ ನಾವು ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಬಿಸ್ಕೆಟ್. ಓಕೆ, ಸೊ ಇದು ಸ್ವಲ್ಪ ನಿಮಗೆ ಒಂದು 2ರಿಂದ 3 ನಿಮಿಷದವರೆಗೂ ಟೈಮ್ ತಗೊಳ್ಬೋದು. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನಮಗೆ ಕಡಲೆ ಬೀಜದ ಒಂದು ಸಿಪ್ಪೆಯ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಕಡಲೆ ಬೀಜವನ್ನು ಹುರಿದು ಆಗಿದೆ. ಸೊ ಇದನ್ನು ಒಂದು ತಟ್ಟೆಗೆ ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಅದಾದ ನಂತರ ಒಂದು ಪ್ಯಾನಿಗೆ ಇಲ್ಲಿ ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮಿ ಹಾಗೆ ಗೋಡಂಬಿ ನೋಡಿ, ಗೋಡಂಬಿ ಒಂದು 10ರಿಂದ 13 ಅಥವಾ 14 ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5ರಿಂದ 6 ಪಿಸ್ತಾ ಹಾಕ್ಕೊಂಡಿದ್ದೀನಿ. ಬಾದಾಮಿ ಒಂದು 7ರಿಂದ 8 ಬಾದಾಮಿಯನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಕಡಲೆ ಬೀಜವನ್ನು ಹೇಗೆ ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ ಈ ಒಂದು ಡ್ರೈ ಫ್ರೂಟ್ಸ್ನು ಕೂಡ ಹಾಗೆ ಮಾಡ್ಕೋಬೇಕು. ತುಪ್ಪ ಏನು ಕೂಡ ಹಾಕ್ಕೊಳ್ಬಾರ್ದು. ಓಕೆ, ಸೊ ಈಗ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ನಂತರ ಮ್ಯಾಶರ್ ಇರುತ್ತಲ್ಲ, ಮ್ಯಾಶರಿಂದ ಈ ರೀತಿಯಾಗಿ ಮಾಡಿದ್ರೆ ಸಿಪ್ಪೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಕಡಲೆ ಬೀಜ ಕೂಡ 2 ಭಾಗವಾಗಿ ಆಗುತ್ತೆ. ಸೊ ಕೈಯಿಂದ ನಾವು ಅದನ್ನು ಬಿಡ್ಸೋಕೆ ಹೋದರೆ ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರ್ಗೆ ಈಗೇನು ರೋಸ್ಟ್ ಮಾಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ನ ಎಲ್ಲದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ಹಾಗೆ ಒಂದು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೋಸ್ಕರ. ಮತ್ತು ಕಡಲೆ ಬೀಜದ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡ ನಂತರ ನಾವು ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ಎಷ್ಟು ನೀಟಾಗಿ ಪೌಡರ್ ಆಗುತ್ತೋ ಅಷ್ಟು ನೀಟಾಗಿ ನಾವು ಇದನ್ನು ಪೌಡರ್ ಮಾಡ್ಕೊಂಬರಬೇಕು. ಸೊ ಈಗ ಇದಾಗಿದೆ. ಆಗಿರೋ ಅಂತಹದ್ದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಬಾದಾಮಿ ಒಂದು ಯಾವುದೋ ಗ್ರೈಂಡ್ ಆಗಿಲ್ಲ, ಸೊ ಅದನ್ನು ತೆಗೆದು ಬಿಡ್ತೀನಿ. ಅದಾದ ನಂತರ ಇವಾಗ ಇದಕ್ಕೆ ಸ್ವಲ್ಪ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಅಂತಂದರೆ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಅಲ್ಲ, ನಾವು ಕೇಕ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಬೇಕಿಂಗ್ ಪೌಡರ್, ಅದನ್ನು ಹಾಕ್ಕೊಳ್ಬೇಕು. ನಂತರ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ರುಚಿಗೆ ಸ್ವಲ್ಪ ಉಪ್ಪು, ರುಚಿಗೆ ಅಂದರೆ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ, ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಹಾಕಿದ್ರೆ ನಾವು ಮಾಡುವಂಥ ಸ್ವೀಟು ಮತ್ತಷ್ಟು ಅದರ ರುಚಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಕೂಡ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಹಿಟ್ಟುಗಳು ಕೂಡ ಮಿಕ್ಸ್ ಆಗೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನು ಬಿಸಿ ಮಾಡ್ಕೊಳ್ತೀನಿ. ಬಿಸಿ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ. ಬಿಸಿ ಮಾಡಿ ಹಾಕಬೇಕು. ನಾವು ತುಪ್ಪ ಅಥವಾ ಎಣ್ಣೆ ಹಾಕಬೇಕಾದ್ರೆ ನೋಡಿ ಈ ಥರ ಬಬಲ್ಸ್ ಬರಬೇಕು, ಮೇಲ್ಗಡೆ ಗುಳ್ಳೆ ಥರ ಬರಬೇಕು. ಆಗ ಪರ್ಫೆಕ್ಟಾಗಿ ಅದು ಚೆನ್ನಾಗಿ ಕಾದಿದೆ ಅಂತ, ಎಣ್ಣೆ ಬಿಸಿಯಾಗಿದೆ ಅಥವಾ ತುಪ್ಪ ಬಿಸಿಯಾಗಿದೆ ಅಂತ ಅರ್ಥ. ಓಕೆ, ಸೊ ತುಪ್ಪ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಕಟ್ಟಿದ್ರೆ ನೀಟಾಗಿ ಒಂದು ಉಂಡೆ ಬರಬೇಕು. ಆವಾಗ ನಾವು ಹಾಕಿರೋ ಅಂತಹ ಒಂದು ತುಪ್ಪ ಕರೆಕ್ಟಾಗಿದೆ ಅಂತ. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ ನಂತರ ಈಗ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ತೀರಾ ತೆಳ್ಳಗಂತೂ ಮಾಡ್ಕೋಬಾರ್ದು, ಗಟ್ಟಿಯಾಗಿರಬೇಕು.
ಗಟ್ಟಿಯಾಗಿದ್ರೇ ನಮಗೆ ಬರುವಂಥ ಈ ಬಿಸ್ಕೆಟು ಪರ್ಫೆಕ್ಟಾಗಿ ಬರುತ್ತೆ. ಸೊ ಗೋಧಿ ಹಿಟ್ಟಿನ ಬಿಸ್ಕೆಟು ತುಂಬ ಟೇಸ್ಟಿ ಇರುತ್ತೆ. ಮತ್ತು ಇದನ್ನು ನೀವು ಏನಿಲ್ಲ ಅಂದರೂ 1 ತಿಂಗಳವರೆಗೂ ನೀವು ಫ್ರಿಡ್ಜಲ್ಲಿ ಇಡ್ದಲೇ ಆಚೆನೇ 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗೇ ಇರುತ್ತೆ. ಸೊ ಯಾವುದೇ ರೀತಿ ಸಮಸ್ಯೆ ಅಂತೂ ಬಿಸ್ಕೆಟಲ್ಲಿ ಆಗೋದಿಲ್ಲ. ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಎಷ್ಟು ಟೈಟಾಗಿ ಹಿಟ್ಟು ಇದೆ ಅಂತ ನೀವು ಗಮನಿಸ್ಬೋದು. ಇಷ್ಟು ಟೈಟ್ ಇರಬೇಕು, ತೆಳ್ಳಗಂತೂ ಮಾಡ್ಕೋಬೇಡಿ. ಹಿಟ್ಟು ಇಷ್ಟು ಟೈಟ್ ಇದ್ರೇ ಚಂದ. ಸೊ ಅದಾದ ನಂತರ ಅದನ್ನು ನಾನು ರೆಸ್ಟಿಗೇನು ಇಟ್ಟಿಲ್ಲ, ಡೈರೆಕ್ಟಾಗಿ ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಮಣೆಗೆ ಹಚ್ಬಿಟ್ಟು ನಾವು ಲಟ್ಟಿಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಬಿಸ್ಕೆಟ್ ದಪ್ಪ ಇದ್ದರೆ ಸಾಕು. ಮತ್ತು ಸ್ವಲ್ಪ ಬೆಂದ ಮೇಲೆ ಕೂಡ ಅದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ಅದಕ್ಕೋಸ್ಕರ ತೀರ ತೆಳ್ಳಗೆ ಕೂಡ ಮಾಡ್ಕೋಬೇಡಿ. ಈ ರೀತಿಯಾಗಿ ಆದ ನಂತರ ಫುಡ್ ಕಟರ್ ಇರುತ್ತಲ್ವ ರೌಂಡ್ ಶೇಪಲ್ಲಿ, ಸೊ ಆ ಫುಡ್ ಕಟರಲ್ಲಿ ಕಟ್ ಮಾಡಿ. ಇಲ್ಲ ಅನ್ನೋರು ಲೋಟ ಇರುತ್ತಲ್ವ, ನೀರು ಕುಡಿಯೋ ಲೋಟ, ಸೊ ಅದರಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಅಥವಾ ಟಿಫನ್ ಬಾಕ್ಸಿನ ಮುಚ್ಚಳ ಇರುತ್ತೆ, ಅದರಲ್ಲಾದರೂ ಕಟ್ ಮಾಡ್ಕೋಬೋದು. ಓಕೆ, ಸೊ ನಿಮಗೆ ಯಾವುದು ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಬಿಸ್ಕೆಟ್ಸ್ನ ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬಿಸ್ಕೆಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಕಡಲೆ ಬೀಜನ ಕಟ್ ಮಾಡಿ ತಗೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಸ್ವಲ್ಪ ಬಿಳಿ ಎಳ್ಳು. ಓಕೆ, ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ಇದಕ್ಕೆ ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಕಡಲೆ ಬೀಜವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಬಿಳಿ ಎಳ್ಳು ಕೂಡ ನಾನು ಸಣ್ಣದಾಗಿ ಸ್ವಲ್ಪ ಮ್ಯಾಶ್ ಥರ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಅಥವಾ ಹಾಗೆ ಹಾಕ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಹಾಕ್ಕೊಳ್ಬೋದು. ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ಹಚ್ಚಿದ ನಂತರ ಇವಾಗ ಇದಕ್ಕೆ ಒಂದು ಬಟರ್ ಪೇಪರನ್ನು ಹಾಕ್ಕೊಳ್ಳೋಣ. ನೋಡಿ, ಬಟರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟರ್ ಪೇಪರ್ ಹಾಕಿದ ನಂತರ ಬೇಕು ಅಂದರೆ ಇದ್ರ ಮೇಲೂ ಕೂಡ ಸ್ವಲ್ಪ ತುಪ್ಪವನ್ನು ನೀವು ಹಚ್ಚಿ ಅದಾದ ನಂತರ ಬಿಸ್ಕೆಟ್ಸ್ನ ಜೋಡಿಸ್ಕೊಬೋದು. ಈಗ ಒಂದೊಂದೇ ಬಿಸ್ಕೆಟ್ಸ್ನ ನಾನು ತೆಗೆದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಓವನ್ನಲ್ಲಿ ಇಡ್ತಾ ಇಲ್ಲ, ಓವನ್ ಇಲ್ಲದೇ ಮಾಡುವಂತಹ ರುಚಿಯಾಗಿರುವಂತಹ ಬಿಸ್ಕೆಟ್. ಸೊ ನೀವು ಕೂಡ ಇದನ್ನು ಗಮನಿಸ್ಬೋದು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಬಿಸ್ಕೆಟು. ಈಗ ಈ ಬಿಸ್ಕೆಟ್ಸ್ನ ಒಂದು ಕುಕ್ಕರಲ್ಲಿ ಇಟ್ಬಿಡೋಣ. ಕುಕ್ಕರ್ಗೆ ನಾನು ಖಾಲಿ ಕುಕ್ಕರ್ಗೆ ಏನು ಕೂಡ ಹಾಕ್ಕೊಂಡಿಲ್ಲ. ಸೊ ಖಾಲಿ ಕುಕ್ಕರು, ಅದರ ಮೇಲೆ ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ, ಈಗ ಬಿಸ್ಕೆಟ್ ತಟ್ಟೆನ ಇಟ್ಟು ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. 20 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಿಸ್ಕೆಟ್ ಬಂದಿದೆ ಅಂತ. ಸೊ ಯಾವುದೇ ರೀತಿಯಂತೂ ಕೆಟ್ಟೋಗುವಂಥ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ತಯಾರಿಸಿ ನೋಡಿ, ಇದೇ ರೀತಿಯಾಗಿ ಪರ್ಫೆಕ್ಟ್ ಆಗಿರೋವಂತಹ ಬಿಸ್ಕೆಟ್ಸು ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈಗ ಆಗಿರೋಂಥ ಬಿಸ್ಕೆಟ್ಸ್ನೆಲ್ಲ ಒಂದು ಕಡೆ ನಾನು ತೆಗೆದಿಟ್ಕೊಳ್ತೀನಿ. ಸೊ ನೀವು ಕೂಡ ಮನೆಯಲ್ಲಿ ಓವನ್ ಇಲ್ಲದೆ ಕಡಲೆ ಬೀಜ, ಎಳ್ಳು, ಗೋಧಿ ಹಿಟ್ಟಿದ್ರೆ ರುಚಿಯಾಗಿರುವಂಥ ಒಂದು ಬಿಸ್ಕೆಟನ್ನು ತಯಾರಿಸಿ ತಿಂದು ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು.